ನಮಸ್ಕಾರ ವೀಕ್ಷಕರೇ, ಯಾವುದೇ ಒಂದು ರೆವಿನ್ಯೂ ಸೈಟ್ಗಳನ್ನ ತೆಗೆದುಕೋಬೇಕಂದ್ರೆ ಅಥವಾ ಕೃಷಿ ಭೂಮಿಯನ್ನು ತೆಗೆದುಕೋಬೇಕಂದ್ರೆ ಯಾವೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ನೀವು ನೋಡಬೇಕಾಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಡಾಕ್ಯುಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ರೆವಿನ್ಯೂ ಸೈಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೃಷಿ ಭೂಮಿಯನ್ನು ತೆಗೆದುಕೋಬೇಕಾದ್ರೆ ನೀವು ಅದಕ್ಕೆ ಮೂಲ ಪತ್ರವನ್ನು ತೆಗೆದುಕೋಬೇಕಾಗುತ್ತೆ. ಮೂಲ ಪತ್ರ ಅಂದರೆ ಸಾಮಾನ್ಯವಾಗಿ ಆ ಭೂಮಿ ಯಾವ ರೀತಿಯಲ್ಲಿ ಆ ಮಾರಾಟಗಾರರಿಗೆ ಬಂದಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆ ಆಗಿರುತ್ತೆ. ಅದು ಹಕ್ಕುಪತ್ರದಿಂದ ಆಗಿರ್ಬೋದು ಅಥವಾ ಖರೀದಿ ಪತ್ರದಿಂದ, ಸೇಲ್ ಡೀಡಿಂದ, ವಿಭಾಗ ಪತ್ರದಿಂದ, ವಿಲ್ಲಿಂದ, ದಾನ ಪತ್ರದಿಂದ ಅಥವಾ ಯಾವುದೇ ಒಂದು ಮಂಜೂರಾತಿಯಿಂದ ಆಗಿರ್ಬೋದು. ಯಾವ ಒಂದು ಮೂಲದಿಂದ ಬಂದಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಮೂಲ ಪತ್ರಗಳನ್ನ ತೆಗೆದುಕೋಬೇಕಾಗುತ್ತೆ. ಈ ಒಂದು ಮಾಲೀಕರ ಒಂದು ಇತಿಹಾಸ ತಿಳಿಸುವಂಥದ್ದು ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ನೀವು ತೆಗೆದುಕೋಬೇಕಾಗುತ್ತೆ. ಅಂದರೆ ಯಾರಿಂದ ಯಾರಿಗೆಲ್ಲ ಬಂದಿದೆ, ಇವಾಗ ಪ್ರೆಸೆಂಟ್ ಓನರ್ವರೆಗೂ ಎಷ್ಟು ಜನರಿಂದ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು, ಎಲ್ಲ ಖರೀದಿ ಪತ್ರಗಳನ್ನು ನೀವು ತೆಗೆದುಕೋಬೇಕಾಗುತ್ತೆ. ಇದ್ರ ಜೊತೆಗೆ RTC ಪಹಣಿಯನ್ನು ತೆಗೆದುಕೋಬೇಕಾಗುತ್ತೆ. RTC ಓಲ್ಡ್ ಕೈ ಬರಹದಲ್ಲಿ ಇರುವಂಥ RTCಗಳು ಬೇಕಾಗುತ್ತೆ ಮತ್ತು ಹೊಸದಾಗಿ ಬಂದಿರೋಂಥ ಕಂಪ್ಯೂಟರೈಸ್ಡ್ RTC ಏನಿರುತ್ತೆ ಇತ್ತೀಚೆಗೆ ಬಂದಿರುವಂಥದ್ದು, ಅದು ಕೂಡ ಪ್ರತಿಯೊಂದು ಕೂಡ ನೀವು ತೆಗೆದುಕೋಬೇಕಾಗುತ್ತೆ. ಜೊತೆಗೆ ವಂಶವೃಕ್ಷವನ್ನು ಕೂಡ ನೀವು ತಗೋಬೇಕಾಗುತ್ತೆ. ವಂಶವೃಕ್ಷವನ್ನು ನೀವು ಯಾವುದೇ ಒಂದು ನೋಟರೈಸ್ ತಗೋಬೇಡಿ. ಯಾವುದೇ ಒಂದು ವಂಶವೃಕ್ಷ ಆಗಿದ್ರೂ ಕೂಡ ಅದು ತಹಶೀಲ್ದಾರರಿಂದ ಬಂದಿರುವಂಥ ವಂಶವೃಕ್ಷ, ತಹಶೀಲ್ದಾರ್ ಆಫೀಸಿಂದ ಏನೊಂದು ವಂಶವೃಕ್ಷ ಇರುತ್ತೆ ಡಿಜಿಟಲೀಕರಣ ಆಗಿರುವಂಥದ್ದು, ಅಂಥ ವಂಶವೃಕ್ಷಗಳನ್ನ ತೆಗೆದುಕೋಬೇಕಾಗುತ್ತೆ. ಜೊತೆಗೆ MR ಮ್ಯೂಟೇಷನ್ ಕೂಡ ನೀವು ತಗೋಬೇಕು. ಈ MR ಮ್ಯೂಟೇಷನಲ್ಲಿ ಓನರ್ಶಿಪ್ ಯಾರಿಂದ ಯಾರಿಗೆ ಯಾವ ರೀತಿಯಲ್ಲಿ ಚೇಂಜ್ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಮತ್ತು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಗಳಿರುತ್ತೆ, ಕಂದಾಯ ರಸೀದಿಗಳಿರುತ್ತೆ, ಇವುಗಳನ್ನ ನೀವು ತೆಗೆದುಕೋಬೇಕಾಗುತ್ತೆ. ಅದೇ ರೀತಿ NTC ಅಂದರೆ ನೋ ಟೆನೆನ್ಸಿ ಸರ್ಟಿಫಿಕೇಟ್, ಅಂದರೆ ಈ ಒಂದು ಭೂಮಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಪದ್ಧತಿಯಲ್ಲಿ ಈ ಒಂದು ಭೂಮಿ ಬಂದಿರೋವಂಥದ್ದ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ನೋ ಟೆನೆನ್ಸಿ ಸರ್ಟಿಫಿಕೇಟನ್ನು ತೆಗೆದುಕೋಬೇಕಾಗುತ್ತೆ. ಅದೇ ರೀತಿ ಸಾಗುವಳಿ ಚೀಟಿ ಮುಖಾಂತರ ಈ ಒಂದು ಜಮೀನು ಬಂದಿರೋವಂಥದ್ದಾದರೆ, ಸರ್ಕಾರ ಮಂಜೂರು ಮಾಡಿರೋ ಅಂಥದ್ದಾದರೆ ಅದಕ್ಕೂ ಕೂಡ ನೀವು NOCನ ತೆಗೆದುಕೋಬೇಕಾಗುತ್ತೆ. ಅಂದರೆ ಕೆಲವೊಂದು ಭೂಮಿಗಳು ಇಷ್ಟು ವರ್ಷಗಳವರೆಗೂ ಮಾರಾಟ ಮಾಡಬಾರ್ದು ಅಂತೇಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು NOCಗಳನ್ನ ತೆಗೆದುಕೋಬೇಕಾಗುತ್ತೆ. ಸುಮಾರು ಒಂದು 15 ವರ್ಷಗಳ ECಯನ್ನು ತೆಗೆದುಕೋಬೇಕಾಗುತ್ತೆ. ಇದು ಮಿನಿಮಮ್ ಆ ಡಾಕ್ಯುಮೆಂಟ್ನ ನೋಡಿ ಎಷ್ಟು ವರ್ಷದ್ದು ಬೇಕಾಗುತ್ತೆ ಅಂತ ತಿಳಿಸ್ಬೋದಾಗಿರುತ್ತೆ. ಸಾಮಾನ್ಯವಾಗಿ 15 ವರ್ಷದ್ದು ಸಾಕಾಗುತ್ತೆ. ಅದೇ ರೀತಿ ವಿಲೇಜ್ ಮ್ಯಾಪನ್ನು ತೆಗೆದುಕೋಬೇಕಾಗುತ್ತೆ, ಪೋಡಿ ನಕ್ಷೆಯನ್ನು ತೆಗೆದುಕೋಬೇಕಾಗುತ್ತೆ. ಇದರಿಂದ ಆ ಒಂದು ಜಮೀನು ವಿಭಾಗ ಆದಂಥ ಸಂದರ್ಭದಲ್ಲಿ ಎಷ್ಟಕ್ಕೆ ಆಗಿದೆ, ಯಾರಿಗೆ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ನಕ್ಷೆಯಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ರೀತಿ ಆಕಾರ್ ಬಂದನ್ನು ಕೂಡ ತೆಗೆದುಕೋಬೇಕಾಗುತ್ತೆ. ಆಕಾರ್ ಬಂದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಇರುತ್ತೆ ಆ ಒಂದು ಜಮೀನಿನ ಬಗ್ಗೆ. ಅದೇ ರೀತಿಯಲ್ಲಿ ನೀವು ಚಕ್ಕುಬಂದಿಯನ್ನು ನೋಡ್ಕೋಬೇಕಾಗುತ್ತೆ. ಯಾವ ರೀತಿಯಾದ ಆ ಒಂದು ಪ್ರಾಪರ್ಟಿಗೆ ಚಕ್ಕುಬಂದಿ ಯಾವ ರೀತಿ ಇದೆ, ಅದು ಸರಿ ಇದೆಯಾ, ಎಲ್ಲ ಡಾಕ್ಯುಮೆಂಟಲ್ಲೂ ಹೊಂದಾಣಿಕೆ ಆಗ್ತಾ ಇದೆಯಾ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಮತ್ತು ಇಂಡೆಕ್ಸ್ ಆಫ್ ಲ್ಯಾಂಡ್ನ ಫಾರ್ಮ್ 5-6 ಅನ್ನು ಕೂಡ ನೀವು ಕಾಪಿಯನ್ನು ತೆಗೆದುಕೋಬೇಕಾಗುತ್ತೆ. ಏನಂದರೆ ಈ ಒಂದು ಭೂಮಿ ಯಾವ ಒಂದು ರೀತಿಯಲ್ಲಿ ಮಂಜೂರಾಗಿರೋವಂಥದ್ದು, ಇದರ ಹಕ್ಕುದಾರರು ಯಾರು ಅಥವಾ ಯಾರು ಈ ಒಂದು ಮಾಲೀಕರು ಅನ್ನೋದನ್ನು, ಇದರ ಮೂಲವನ್ನು ತಿಳ್ಕೊಳ್ಳಿಕ್ಕೆ ಇಂಡೆಕ್ಸ್ ಆಫ್ ಲ್ಯಾಂಡನ್ನು ಕೂಡ ನೀವು ತಗೋಬೇಕಾಗುತ್ತೆ. ಅದೇ ರೀತಿ PTCL ಆ್ಯಕ್ಟ್ನ ಕೆಳಗೆ ಈ ಒಂದು ಜಮೀನು ಬರುತ್ತಾ, ಈ ಒಂದು ಜಮೀನು PTCL ಕೆಳಗಡೆ ಒಂದು ಮಂಜೂರು ಆಗಿರೋದಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು NOCಯನ್ನು ಕೂಡ ನೀವು ತಗೋಬೇಕಾಗುತ್ತೆ. ಈ ರೀತಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ನೀವು ಒಂದು ರೆವೆನ್ಯೂ ಸೈಟ್ ಆಗಿರ್ಬೋದು ಅಥವಾ ಒಂದು ಜಮೀನುಗಳನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಎಲ್ಲ ದಾಖಲಾತಿಗಳನ್ನ ಪ್ರಮುಖವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಗಳ ಮುಖಾಂತರ ಮತ್ತಷ್ಟು ಡಾಕ್ಯುಮೆಂಟ್ ಯಾವುದಾದ್ರೂ ಬೇಕಾದಂಥ ಸಂದರ್ಭದಲ್ಲಿ ತಗೋಬೇಕಾಗಿರುತ್ತೆ. ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.